ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗೆಗಿನ ಆಯೋಗವಾಗಿರುವುದು ಅಂತ ಕೊಟ್ಟಿದ್ದಾರೆ. ಯಾವುದು? ಸಕರಿ ಆಯೋಗನ, ಇಲ್ಲ ಭಗವತಿ ಆಯೋಗನ, ಇಲ್ಲ ಶಾ ಆಯೋಗನ, ಇಲ್ಲ ಮಂಡಲ್ ಆಯೋಗನ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಆಯೋಗವಾಗಿರುವುದು ಸಕಾರಿಯ ಆಯೋಗವಾಗಿದೆ ಅಂತ ಹೇಳ್ಬೋದಾಗಿದೆ. ಸಕಾರಿಯ ಆಯೋಗದ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ರಂಜಿತ್ ಸಿಂಗ್ ಸಕಾರಿಯರಾಗಿದ್ದಾರೆ. ಇದರ ವರದಿಯನ್ನು ನೋಡೋದಾದರೆ, ಈ ಆಯೋಗವು 1988ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಈ ಆಯೋಗದ ಶಿಫಾರಸುಗಳು ಇದು ರಾಜ್ಯಪಾಲರ ನೇಮಕ ವಿಧಿ 356ರ ಬಳಕೆ, ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಮತ್ತು ಅಂತಾರಾಜ್ಯ ಮಂಡಳಿಗಳ ಸ್ಥಾಪನೆಯ ಬಗ್ಗೆ ಪ್ರಮುಖ ಶಿಫಾರಸುಗಳನ್ನು ನೀಡಿತು ಅಂತ ಹೇಳ್ಬೋದಾಗಿದೆ. ಇತರ ಆಯ್ಕೆಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಮಂಡಲ್ ಆಯೋಗ ಇದು ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಿಸಿದ ಆಯೋಗವಾಗಿದ್ದು, ಇದು 1979ರಲ್ಲಿ ಬಂತು ಅಂತ ಹೇಳ್ಬೋದಾಗಿದೆ. ಶಾ ಆಯೋಗ 1975ರ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ನಡೆದ ಅಕ್ರಮಗಳನ್ನು ವಿಚಾರಣೆ ಮಾಡಲು ನೇಮಿಸಲಾದ ಆಯೋಗ ಅಂತ ಹೇಳ್ಬೋದಾಗಿದೆ. ಭಗವತಿ ಆಯೋಗ ಇದು ನಿರುದ್ಯೋಗ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಿಗೆ ಸಂಬಂಧಿಸಿದಂತಹ ಹೆಸರುವಾಸಿಯಾದ ಆಯೋಗವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಮ್ಮ ಕಚೇರಿಯ ಕಾರ್ಯವನ್ನು ಎಷ್ಟನೇ ವಯಸ್ಸಿನವರೆಗೆ ಮಾಡಬಹುದು? 65 ವರ್ಷನ, ಇಲ್ಲ 62 ವರ್ಷಗಳ, ಇಲ್ಲ 58 ವರ್ಷನ, ಇಲ್ಲ 60 ವರ್ಷನ? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಮ್ಮ ಕಚೇರಿಯ ಕಾರ್ಯವನ್ನು 65 ವಯಸ್ಸಿನವರೆಗೆ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ಆಗಿದೆ. ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಸಮುದಾಯವನ್ನು ಸರ್ಕಾರವು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಅನುಮೋದಿಸಿದೆ? ಸಿಖ್ಖರ, ಇಲ್ಲ ಕ್ರಿಶ್ಚಿಯನ್ನರ, ಇಲ್ಲ ಬೌದ್ಧರ, ಇಲ್ಲ ಮೇಲಿನ ಎಲ್ಲರನ್ನ? ಸಿಖ್ಖರು, ಕ್ರಿಶ್ಚಿಯನ್ನರು ಮತ್ತು ಬೌದ್ಧ ಸಮುದಾಯವನ್ನು ಸರ್ಕಾರವು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಅನುಮೋದಿಸಿದೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಡಿ ಆಪ್ಷನಲ್ಲಿರುವಂತಹ ಮೇಲಿನ ಎಲ್ಲರೂ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನು ನೋಡ್ತಾ ಹೋದರೆ, ಭಾರತ ಸರ್ಕಾರವು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ 1992ರ ಅಡಿಯಲ್ಲಿ ಪ್ರಸ್ತುತ 6 ಸಮುದಾಯಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಘೋಷಣೆ ಮಾಡಿದೆ. ಅದರಲ್ಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನರು ಬರ್ತಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ. ಜೈನರನ್ನು 2014ರಲ್ಲಿ ಈ ಪಟ್ಟಿಗೆ ಸೇರಿಸಲಾಯಿತು ಅಂತ ಹೇಳ್ಬೋದಾಗಿದೆ. ಪ್ರಮುಖ ಅಂಶಗಳು: ಭಾರತದ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತ ಎಂಬ ಪದವನ್ನು ಎಲ್ಲಿಯೂ ವ್ಯಾಖ್ಯಾನಿಸಿಲ್ಲ. ಆದರೆ 29 ಮತ್ತು 30ನೇ ವಿಧಿಯ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲು
ವಿಶೇಷ ಹಕ್ಕುಗಳನ್ನು ನೀಡಲಾಗಿದೆ ಅಂತ ಹೇಳ್ಬೋದಾಗಿದೆ. ಅಲ್ಪಸಂಖ್ಯಾತರನ್ನ ಭಾರತದಲ್ಲಿ 2 ಆಧಾರಗಳ ಮೇಲೆ ಗುರುತಿಸಲಾಗುತ್ತದೆ. ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು, ಇನ್ನೊಂದು ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳ್ಬೋದಾಗಿದೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು 1992ರ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬೋದಾಗಿದೆ. 1993ರಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ಸಮುದಾಯಗಳು ಅಲ್ಪಸಂಖ್ಯಾತ ಸ್ಥಾನವನ್ನು ಪಡೆದುಕೊಂಡವು. ಈ ಜೈನರು 2014ರಲ್ಲಿ ಅಲ್ಪಸಂಖ್ಯಾತ ಸ್ಥಾನವನ್ನು ಪಡೆದುಕೊಂಡರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಜೀವನದ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ 22, ಇಲ್ಲ ಆರ್ಟಿಕಲ್ 25, ಆರ್ಟಿಕಲ್ 31, ಇಲ್ಲ ಆರ್ಟಿಕಲ್ 32. ಭಾರತ ಸಂವಿಧಾನದ 21ನೇ ಅನುಚ್ಛೇದವು ಜೀವನದ ಹಕ್ಕಿನ ಬಗ್ಗೆ ತಿಳಿಸಿಕೊಡುತ್ತದೆ ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನು ನೋಡೋದಾದರೆ, ಭಾರತ ಸಂವಿಧಾನದ 21ನೇ ಅನುಚ್ಛೇದವು ಪ್ರತಿಯೊಬ್ಬ ವ್ಯಕ್ತಿಗೆ, ನಾಗರಿಕರು ಮತ್ತು ವಿದೇಶಿಯರಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತದೆ ಅಂತ ಹೇಳ್ಬೋದಾಗಿದೆ. ಅನುಚ್ಛೇದ 21ರ ವಿಶೇಷತೆಗಳು. ಇದರ ವ್ಯಾಪ್ತಿಯನ್ನು ನೋಡೋದಾದರೆ, ಇದು ಕೇವಲ ಉಸಿರಾಡುವುದಷ್ಟೇ ಅಲ್ಲ, ಗೌರವಯುತವಾಗಿ ಬದುಕುವ ಹಕ್ಕನ್ನು ಒಳಗೊಂಡಿದೆ ಎಂದು ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನದ 352ನೇ ವಿಧಿಯಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದರೂ ಸಹ ಈ 21ನೇ ಅನುಚ್ಛೇದವನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಮಾನ್ಯತೆ. ಇದನ್ನು ಸಂವಿಧಾನದ ಅತ್ಯಂತ ಪ್ರಗತಿಪರ ವಿಧಿ ಎಂದು ಪರಿಗಣಿಸಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನಮ್ಯತೆಯ ಕಠಿಣ ಸಂಯೋಜನೆನ, ಇಲ್ಲ ಉದ್ದವಾದ ಲಿಖಿತ ಸಂವಿಧಾನನ, ಇಲ್ಲ ಒಕ್ಕೂಟ ವ್ಯವಸ್ಥೆನ, ಇಲ್ಲ ನ್ಯಾಯಾಂಗದ ಅವಲಂಬನೆನ. ನ್ಯಾಯಾಂಗದ ಅವಲಂಬನೆ ಭಾರತ ಸಂವಿಧಾನದ ಪ್ರಮುಖವಾದ ಲಕ್ಷಣವಾಗಿರುವುದಿಲ್ಲ ಅಂತ ಹೇಳ್ಬೋದಾಗಿದೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವೆಂದರೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ನ್ಯಾಯಾಂಗವು ಕಾರ್ಯಾಂಗ ಮತ್ತು ಶಾಸಕಾಂಗದ ಪ್ರಭಾವವಿಲ್ಲದೆ ಮುಕ್ತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಇದು ಉದ್ದವಾದ ಲಿಖಿತ ಸಂವಿಧಾನವಾಗಿದೆ. ನಮ್ಯತೆ ಮತ್ತು ಕಠಿಣತೆಯ ಸಂಯೋಜನೆಯಾಗಿದೆ. ಒಕ್ಕೂಟ ವ್ಯವಸ್ಥೆಯನ್ನ ನಮ್ಮ ಭಾರತ ಸಂವಿಧಾನ ಒಳಗೊಂಡಿದೆ ಮತ್ತೆ ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನ ಹೊಂದಿದೆ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಮ್ಮ ಭಾರತೀಯ ಸಂವಿಧಾನ ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನ ಈ ಸಮಯದವರೆಗೆ ವಿಸ್ತರಿಸಬಹುದು ಅಥವಾ ಮುಂದೂಡಬಹುದು ಅಂತ ಕೊಟ್ಟಿದ್ದಾರೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? 3 ತಿಂಗಳು ಮೀರದಂತೆನಾ, ಇಲ್ಲ 6 ತಿಂಗಳು ಮೀರದಂತೆನಾ, ಇಲ್ಲ ಒಂದು ಸಮಯದಲ್ಲಿ 1 ವರ್ಷನ, ಇಲ್ಲ
ಒಂದು ಸಮಯದಲ್ಲಿ 2 ವರ್ಷನ. ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನ ಒಂದು ಸಮಯದಲ್ಲಿ ಅಂದರೆ 1 ವರ್ಷಗಳ ಕಾಲ ಮುಂದೂಡಬಹುದು ಅಂತ ಹೇಳ್ಬೋದಾಗಿದೆ. ಭಾರತದಲ್ಲಿ 1975ರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ 5ನೇ ಲೋಕಸಭೆಯ ಅವಧಿಯನ್ನ 2 ಬಾರಿ ಅಂದರೆ ತಲಾ 1 ವರ್ಷದಂತೆ ವಿಸ್ತರಿಸಲಾಗಿತ್ತು. ಇದು ಭಾರತದ ಇತಿಹಾಸದಲ್ಲಿ ಲೋಕಸಭೆಯ ಅವಧಿ 5 ವರ್ಷಕ್ಕಿಂತ ಹೆಚ್ಚಾದ ಏಕೈಕ ಸಂದರ್ಭವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪರಿಸರದಲ್ಲಿ ಸಾರಜನಕ ಅನಿಲವು ಅತಿ ಹೆಚ್ಚು ಇರುವುದು ಅಂತ ಕೊಟ್ಟಿದ್ದಾರೆ. ಗಾಳಿಯಲ್ಲಿರುತ್ತಾ, ಇಲ್ಲ ಭೂಮಿಯ ಹೊರಪದರದಲ್ಲಿರುತ್ತಾ, ಇಲ್ಲ ಸಾಗರದಲ್ಲಿರುತ್ತಾ, ಇಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಇರುತ್ತಾ? ಪರಿಸರದಲ್ಲಿ ಸಾರಜನಕ ಅನಿಲವು ಅತಿ ಹೆಚ್ಚು ಇರುವುದು ಗಾಳಿಯಲ್ಲಾಗಿದೆ. ನಮ್ಮ ವಾತಾವರಣ ಅಥವಾ ಗಾಳಿಯು ಸಾರಜನಕದ ಅತಿ ದೊಡ್ಡ ಮೂಲವಾಗಿದೆ ಅಂತ ಹೇಳ್ಬೋದಾಗಿದೆ. ವಾತಾವರಣದಲ್ಲಿ ಅನಿಲಗಳ ಪ್ರಮಾಣವನ್ನು ಗಮನಿಸಿದರೆ ಸಾರಜನಕದ ಪ್ರಾಮುಖ್ಯತೆ ತಿಳಿಯುತ್ತದೆ. ವಾತಾವರಣದಲ್ಲಿ ಸಾರಜನಕ ಪ್ರಮಾಣ 78% ಇದೆ ಅಂತ ಹೇಳ್ಬೋದು. ಆಮ್ಲಜನಕ 21% ಇದೆ. ಇತರ ಅನಿಲಗಳಾದ ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳು ಸುಮಾರು 1% ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಮಂಗಗಳು ಕಂಡುಬರುತ್ತವೆ? ತಮಿಳುನಾಡಲ್ಲ, ಇಲ್ಲ ಕೇರಳದಲ್ಲ, ಇಲ್ಲ ಕರ್ನಾಟಕದಲ್ಲ, ಇಲ್ಲ ಆಂಧ್ರ ಪ್ರದೇಶದಲ್ಲ. ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸಿಂಹಬಾಲದ ಮಂಗಗಳು ಕಂಡುಬರುತ್ತವೆ ಅಂತ ಹೇಳ್ಬೋದಾಗಿದೆ. ಸಿಂಹಬಾಲದ ಮಂಗ ಭಾರತದ ಪಶ್ಚಿಮ ಘಟ್ಟಗಳ ವಿಶಿಷ್ಟ ಪ್ರಾಣಿಯಾಗಿದೆ. ಇದು ನೈಸರ್ಗಿಕವಾಗಿ 3 ರಾಜ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದಲ್ಲಿ ಈ ಕೆಳಗಿನ ಯಾವ ವರ್ಗದ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಳೀಯ ಜನರು ಅರಣ್ಯೋತ್ಪನ್ನವನ್ನು ಸಂಗ್ರಹಿಸಲು ಮತ್ತು ಬಳಸಲು ಅನುಮತಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ? ಬಯೋಸ್ಫಿಯರ್ ರಿಸರ್ವ್, ಇಲ್ಲ ರಾಷ್ಟ್ರೀಯ ಉದ್ಯಾನವನ, ರಾಮ್ಸ್ ಕನ್ವೆನ್ಷನ್ ಅಡಿಯಲ್ಲಿ ಘೋಷಿಸಲಾಗುವ ಜೋಗು ಪ್ರದೇಶಗಳ, ಇಲ್ಲ ವನ್ಯಜೀವಿ ಅಭಯಾರಣ್ಯಗಳ? ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದಲ್ಲಿ ಸ್ಥಳೀಯ ಜನರು ಅರಣ್ಯೋತ್ಪನ್ನವನ್ನು ಸಂಗ್ರಹಿಸಲು ಮತ್ತು ಬಳಸಲು ಅನುಮತಿಸಲಾಗುವುದಿಲ್ಲ ಅಂತ ಹೇಳ್ಬೋದಾಗಿದೆ. ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ರಕ್ಷಣೆ ಇರುತ್ತದೆ. ಇಲ್ಲಿ ಸ್ಥಳೀಯ ಜನರಿಗೆ ಅಥವಾ ಇತರರಿಗೆ ಅರಣ್ಯೋತ್ಪನ್ನವನ್ನು ಸಂಗ್ರಹಿಸಲು, ಕಟ್ಟಿಗೆ ಆರಿಸಲು ಅಥವಾ ಜಾನುವಾರುಗಳನ್ನು ಮೇಯಿಸಲು ಸಂಪೂರ್ಣವಾಗಿ ನಿಷೇಧವಿರುತ್ತದೆ ಅಂತ ಹೇಳ್ಬೋದಾಗಿದೆ. ರಾಷ್ಟ್ರೀಯ ಉದ್ಯಾನಗಳು, ನ್ಯಾಷನಲ್ ಪಾರ್ಕ್ಸ್, ಇಲ್ಲಿ ಯಾವುದೇ ಮಾನವ ಚಟುವಟಿಕೆಗಳಿಗೆ ಅವಕಾಶವಿಲ್ಲ. ಇದು ಸಂಪೂರ್ಣವಾಗಿ ವನ್ಯಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನದ ರಕ್ಷಣೆಗಾಗಿ ಇರುತ್ತದೆ ಅಂತ ಹೇಳ್ಬೋದಾಗಿದೆ. ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಕೆಲವು ನಿಯಮಿತ ಮಾನವ
ಚಟುವಟಿಕೆಗಳಿಗೆ ಅನುಮತಿ ಇರುತ್ತದೆ. ಅಂದರೆ ಉದಾಹರಣೆಗೆ ಕಟ್ಟಿಗೆ ಸಂಗ್ರಹಣೆ ಅಥವಾ ಸೀಮಿತ ಮೇಯಿಸುವಿಕೆಗೆ ಅನುಮತಿ ಇರುತ್ತದೆ. ಆದರೆ ಇದು ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ಇರಬೇಕಾಗಿರುತ್ತದೆ. ಬಯೋಸ್ಪಿಯರ್ ರಿಸರ್ವ್ ಪ್ರದೇಶಗಳು ದೊಡ್ಡ ಪ್ರದೇಶಗಳಾಗಿದ್ದು ಇವುಗಳಲ್ಲಿ ಬಫರ್ ಝೋನ್ ಮತ್ತು ಟ್ರಾನ್ಸಿಷನ್ ಝೋನ್ ಎಂಬ ಭಾಗಗಳಿರುತ್ತವೆ. ಇಲ್ಲಿ ಸಂಶೋಧನೆ ಮತ್ತು ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಸಮುದಾಯಗಳ ಸುಸ್ಥಿರ ಜೀವನೋಪಾಯಕ್ಕೆ ಅವಕಾಶವಿರುತ್ತದೆ. ರಾಮ್ಸರ್ ಜೌಗು ಪ್ರದೇಶಗಳು ಇವು ಪರಿಸರ ವ್ಯವಸ್ಥೆಯ ರಕ್ಷಣೆಗಾಗಿಯೇ ಇವೆಯೇ ಹೊರತು ಇಲ್ಲಿ ಮನುಷ್ಯರ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಿರುವುದಿಲ್ಲ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ರಕ್ಷಣೆಯ ಇನ್ಸೂಟ್ ವಿಧಾನವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಯೋಸ್ಪಿಯರ್ ರಿಸರ್ವಾ, ಇಲ್ಲ ಬಟಾನಿಕಲ್ ಗಾರ್ಡನ್ನ, ಇಲ್ಲ ರಾಷ್ಟ್ರೀಯ ಉದ್ಯಾನವನಗಳ, ಇಲ್ಲ ವನ್ಯಜೀವಿ ಅಭಯಾರಣ್ಯಗಳ. ಬಟಾನಿಕಲ್ ಗಾರ್ಡನ್ ಸಸ್ಯ ಸಂರಕ್ಷಣೆಯ ಇನ್ಸೂಟ್ ವಿಧಾನವಾಗಿಲ್ಲ ಅಂತ ಹೇಳ್ಬೋದಾಗಿದೆ.